ಪ್ರಶ್ನೆ ಕೇಳಿದ್ರು, ಮೇಡಮ್ ಯಾವುದಾದ್ರೂ ಪ್ರಾಪರ್ಟಿ ಅಥವಾ ಜಮೀನಿನ ಮೇಲೆ ಕೇಸ್ ಆದರೆ ಅದು ಎಷ್ಟು ವರ್ಷ ಮುಂದುವರಿಯುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಆ ಸಮಯದಲ್ಲಿ ಆ ಜಮೀನನ್ನು ಅಥವಾ ಪ್ರಾಪರ್ಟಿಯನ್ನು ನಾವೇನಾದರೂ ಮಾರಾಟ ಮಾಡಬಹುದಾ, ಅಥವಾ ಆ ಥರ ಕೇಸ್ ಪೆಂಡಿಂಗ್ ಇರುವಂತಹ ಪ್ರಾಪರ್ಟಿನ ಯಾರಾದರೂ ಖರೀದಿ ಮಾಡ್ಬೋದಾ ಅಂತ. ಇದನ್ನ ಲೀಗಲ್ ಟರ್ಮ್ಸ್ ಅಲ್ಲಿ ಡಾಕ್ಟ್ರಿನ್ ಆಫ್ ಲಿಸ್ ಪೆಂಡೆನ್ಸ್ ಅಂತ ಕರಿತೀವಿ. ಲಿಸ್ ಪೆಂಡೆನ್ಸ್ ಅಂದ್ರೆ ಲಿಟಿಗೇಷನ್ ಇನ್ನು ಪೆಂಡೆನ್ಸಿಯಲ್ಲಿ ಇರುವಂತಹ ಯಾವುದೇ ಪ್ರಾಪರ್ಟಿ ಅಥವಾ ಜಾಗವನ್ನ ಮಾರಾಟ ಮಾಡುವಂತಿಲ್ಲ ಅಥವಾ ಅದನ್ನ ಬದಲಾಯಿಸುವಂತಿಲ್ಲ ಅಂತ ಅರ್ಥ. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ವಿಚಾರ ಗೊತ್ತಿಲ್ಲದೆ ಈ ತರ ಕೇಸ್ ಇರುವಂತಹ ಜಮೀನನ್ನು ಅಥವಾ ಪ್ರಾಪರ್ಟಿಯನ್ನು ಖರೀದಿ ಮಾಡಿಬಿಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಅಕಸ್ಮಾತ್ ನೀವು ಯಾರಿಂದ ಅದನ್ನ ಪರ್ಚೇಸ್ ಮಾಡಿರ್ತೀರಾ ಅವ್ರ ಪರವಾಗಿ ಜಡ್ಜ್ಮೆಂಟ್ ಆದರೆ ಆಗ ಆ ಆಸ್ತಿ ನಿಮ್ಮ ಬಳಿಯೇ ಉಳಿಯುತ್ತೆ. ಆದರೆ ಅವರ ವಿರುದ್ಧವಾಗಿ ಏನಾದರೂ ಜಡ್ಜ್ಮೆಂಟ್ ಆದರೆ ಆಗ ನೀವು ನಿಮ್ಮ ಪ್ರಾಪರ್ಟಿಯನ್ನು ಕೈ ಬಿಡಬೇಕು ಅಂತಲೇ ಅರ್ಥ. ಅದೇ ಕಾರಣಕ್ಕೆ ಯಾವುದೇ ಒಂದು ಜಾಗ ಅಥವಾ ಪ್ರಾಪರ್ಟಿಯನ್ನು ಖರೀದಿ ಮಾಡೋಕ್ಕೂ ಮುಂಚೆ ಟೈಟಲ್ ವೆರಿಫಿಕೇಷನ್ನ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ನೋಡಿ ಆ ನಂತರನೇ ಪರ್ಚೇಸ್ ಮಾಡಿ. ಇವತ್ತೇನೋ ಹೊಸ ವಿಷಯ ತಿಳ್ಕೊಂಡ್ರಿ ಅಂತ ಭಾವಿಸ್ತೀನಿ. ಇನ್ನಷ್ಟು ಲೀಗಲ್ ಬೈಟ್ಸ್ಗಳಿಗಾಗಿ ನನ್ನನ್ನು ಫಾಲೋ ಮಾಡಿ.